ಮಂಗಳೂರು ವಿಶ್ವವಿದ್ಯಾನಿಲಯದ ಜೈವಿಕ ವಿಜ್ಞಾನ ವಿಭಾಗ ಮತ್ತು ಮಂಗಳೂರಿನ ಯುಆರ್ ಫೌಂಡೇಶನ್ ಸಹಯೋಗದೊಂದಿಗೆ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವು ಮಂಗಳ ಗಂಗೋತ್ರಿಯ ಪ್ರೊಫೆಸರ್ ಯುಆರ್ ರಾವ್ ಸಭಾಂಗಣದಲ್ಲಿ ನಡೆಯಿತು. ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮಕ್ಕೆ ಯುಆರ್ ಫೌಂಡೇಶನ್ನ ಅಧ್ಯಕ್ಷ ಎಎಂ ಉಸ್ಮಾನ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಭಾರತವು ಕೃಷಿ ಆಧಾರಿತ ದೇಶವಾಗಿದೆ. ಮಣ್ಣಿನ ಫಲವತ್ತತೆ ಕಾಪಾಡುವ ಹೊಣೆಗಾರಿಕೆ ರೈತರನ್ನು ಮಾತ್ರ ಹೊರಿಸುವಂತಿಲ್ಲ ಎಂದು ಹೇಳಿದರು. ಬದಲಾಗಿ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವ ಮೂಲಕ, ಮನೆ ತೋಟಗಾರಿಕೆಯನ್ನು ಅಭ್ಯಾಸ ಮಾಡುವ ಮೂಲಕ ಮತ್ತು ಸಾವಯವ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಕೃಷಿಯನ್ನು ಯಾವ ಥರವನ್ನು ನಾವು ಮಾಡಬೇಕು, ಕೃಷಿಯು ಅವಲಂಬಿಸದೆ ನಮ್ಮ ಜೀವನ ಇಲ್ಲ. ಮನುಷ್ಯ ಎಲ್ಲ ಜೀವಿಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಮಾಡಲು ಮಣ್ಣಿನ ಅವಶ್ಯಕತೆ ಇದ್ದೇ ಇದೆ. ಆ ಮಣ್ಣನ್ನು ನಾವು ಅನರ್ಥಗೊಳಿಸಿ ಅದನ್ನು ಬೇರೆ ಥರ ವೇಸ್ಟ್ ಮಾಡುವುದರಿಂದ ನಮಗೆ ಹಲವಾರು ಅನಾಹುತಗಳು ಈಗಾಗಲೇ ನಾವು ಅನುಭವಿಸಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಇದನ್ನು ರಕ್ಷಣೆ ಮಾಡುವಂಥ ಕ್ರಮಕ್ಕೆ ನಾವು ಭಾಳಷ್ಟು ಜನ ಒಮ್ಮೆ ಹೇಳಿಬಿಡುತ್ತೇವೆ, ಅಲ್ಲಿ ದುರಂತ ಆಯಿತು, ಇಲ್ಲಿ ದುರಂತ ಆಯಿತು, ಅಲ್ಲದೆ ಬೇರೇನೂ ನಾವು ಮಾಡಿದ್ದು ಕಾಣುವುದಿಲ್ಲ. ಕೃಷಿಯನ್ನು ಮಾಡುತ್ತಾ ನಾವು ಇನ್ನೊಬ್ಬರಿಗೆ ಕೃಷಿಯ ಬಗ್ಗೆ ಹೇಳುವುದಲ್ಲದೆ, ನಮ್ಮ ಮನೆಯ ಪಕ್ಕದಲ್ಲಿರುವ ಸ್ಥಳಗಳಲ್ಲಿ ನಮಗೆ ಆದಷ್ಟು ಕೃಷಿಯನ್ನು ಮಾಡಿ ನಾವು ದೇಶಕ್ಕೆ ಅದರ ಉತ್ಪತ್ತಿಯನ್ನು ಕೊಡುವ ಬಗ್ಗೆ ಚಿಂತಿಸಬೇಕಾಗಿದೆ. ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಹರೀಶ್ ಶೆಣೈ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿ, ಜೀವನ, ಆಹಾರ ಭದ್ರತೆ ಮತ್ತು ಸುಸ್ಥಿರ ಕೃಷಿಯನ್ನು ಖಚಿತಪಡಿಸಿಕೊಳ್ಳಲು ಆರೋಗ್ಯಕರ ಮಣ್ಣಿನ ಅವಶ್ಯಕತೆ ಇದೆ. ಅವನತಿಯನ್ನು ತಡೆಗಟ್ಟಲು ಸಮರ್ಥನೀಯ ಮಣ್ಣು ನಿರ್ವಹಣೆಯ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಬೇಕಿದೆ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಸಾವಯವ ವಿಧಾನಗಳನ್ನು ಉತ್ತೇಜಿಸಬೇಕು ಎಂದು ಅವರು ಹೇಳಿದರು. ಯಾಕಂದರೆ ಇವತ್ತಿಗೂ ಕೂಡ ಕೃಷಿ ಪ್ರಧಾನ ಭಾಗ. ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ ಏನಿದೆ, ಕೃಷಿಯ ಕಾಂಟ್ರಿಬ್ಯೂಷನ್ ತುಂಬ ಇದೆ ಮತ್ತು ಒಂದು ಟೈಮಲ್ಲಿ ಕೃಷಿಯ ಮೂಲ ಆಧಾರ ಜಗತ್ತಿನಾದ್ಯಂತ. ಸೊ ಅಲ್ಲಿ ಏನಾಯ್ತು ಹೇಳಿದರೆ, ಬೇರೆ ಬೇರೆ ಕಾರಣಗಳಿಂದ ಮಣ್ಣಿನ ಫಲವತ್ತತೆ ಕುಂಠಿತವಾಗಿತ್ತು. ಆ ಮಣ್ಣಿನ ಫಲವತ್ತತೆ ಕುಂಠಿತವಾಗಿ ಈಗ ಟೆಕ್ನಾಲಜಿ ಇದೆ, ಕೆಮಿಕಲ್ ಫರ್ಟಿಲೈಸರ್ಸು ಅದೆಲ್ಲ ಇದೆ. ಬಟ್ ಒಂದು ಟೈಮಲ್ಲಿ ಆ ಥರ ಇರಲಿಲ್ಲ. ಏನಿದ್ರೂ ಕೂಡ ಪ್ರಾಕೃತಿಕವಾಗಿ ಡಿಪೆಂಡ್ ಆಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಎದುರಾಯಿತು. ಏನು ಸಮಸ್ಯೆ ಅಂದರೆ, ರೈತರು ಏನು ಬೆಳೆಸಿದ್ರು ಕೂಡ ಅದು ಫಲವತ್ತತೆ ಇದು ಈಲ್ಡ್ ಸಿಗ್ತಾ ಇರಲಿಲ್ಲ. ಸೊ ಬೇರೆ ದಾರಿ ಇಲ್ಲದೆ, ಯಾಕಂದರೆ ಕೃಷಿಯೇ ಪ್ರಧಾನವಾಗಿತ್ತು, ಊಟ ತಿಂಡಿ ಆರ್ಥಿಕ ಎಲ್ಲದಕ್ಕೂ. ಸೊ ಅವರು ಒಂದು ಊರಿನಿಂದ ವಲಸೆ ಹೋಗಬೇಕಾದಂಥ ಪ್ರಸಂಗ ಬಂತು. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮಣ್ಣು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಮಗೆ ಸೂಚಿಸ್ತದೆ. ಬಟ್ ಇವತ್ತಿನ ಪರಿಸ್ಥಿತಿ ನಿಮಗೆ ಏನಂತ ಗೊತ್ತಿದೆ. ಓಕೆ, ತುಂಬ ಅನಾಹುತ ಅನುಭವಿಸ್ತಿದ್ದೇವೆ. ಮೊನ್ನೆ ಒಂದು 2 days ಬ್ಯಾಕ್ ಇದ್ದಕ್ಕಿದ್ದಂಗೆ ಸೈಕ್ಲೋನ್ ಬಂದು ಏನೆಲ್ಲ ಎಫೆಕ್ಟ್ ಆಯಿತು ಅಲ್ವಾ. ಯಾಕೆ ಇದ್ದಕ್ಕಿದ್ದಂಗೆ ಸೈಕ್ಲೋನ್ ಆಗುತ್ತೆ? ಎಲ್ಲೋ ಒಂದು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಡೆಲ್ಲಿಯಲ್ಲಿ ಕಳೆದ 1 ತಿಂಗಳಲ್ಲೇ ಪರಿಸರ ಮಾಲಿನ್ಯ 12,000 ಜನ ಸತ್ತಿದ್ದಾರೆ ಡೆಲ್ಲಿಯ ಸುತ್ತಮುತ್ತ. ಸೊ ಇದೇ ರೀತಿ ಟ್ರೆಂಡ್ ಮುಂದುವರಿತಾ ಹೋದರೆ ಮುಂದಿನ ಭವಿಷ್ಯ ಹೇಗೆ? ಹಿಂದೆ ನಾವು ಹೇಳ್ತಿದ್ದು ಮುಂದಿನ ಜನಾಂಗದ ಬಗ್ಗೆ. ಈಗ ಮುಂದಿನ ಜನಾಂಗ ಅಲ್ಲ, ನಮ್ಮ ಭವಿಷ್ಯನೂ ಕೂಡ ಆ ಥರ ಸ್ಥಿತಿಗೆ ಬಂದಿದೆ ಅಲ್ವಾ. ಸೊ ಈಗ ಕ್ಯಾನ್ಸರ್ ವಿಷಯ ತೆಗೆದುಕೊಂಡ್ರೆ ಸಿಕ್ಕಾಪಟ್ಟಿ ಕ್ಯಾನ್ಸರು, ಬೇರೆ ಬೇರೆ ಏನೇನೋ ಸಮಸ್ಯೆ ಇದೆ. ಓಕೆ, ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾವು ಮಾಡುವಂಥ ಅನಾಹುತ, ಪರಿಸರದ ಮೇಲೆ ಮಾಡುವಂಥ ಇದು. ಓಕೆ, ಪ್ರೊಫೆಸರ್ ಪ್ರಶಾಂತ್ ನಾಯಕ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. It is acidic, some nutrients may not be available. If it is alkaline also, some nutrients may not be available. And under such situation, we can grow the plants which are tolerant to these extreme conditions. Then electrical conductivity, decisiemens per meter, that is the salt present in the soil. That is, this occurs only when if you are irrigating the crop with the borewell or with the well or something like that. So if it is if the water is having some soil content is more, then electricity and EC gives the soil content. Then organic carbon, available nitrogen, available phosphorus, potassium, cadmium, then the lead, copper, zinc, all these indicators, they are the quality indicators, and these are responsible for the soil quality of the soil quality. Okay, next. So biological indicators like mineralizable nitrogen, biomass, then NPK like nitrogen, phosphorus, potassium, all this. So whatever when the crop is harvested,
it is again analyzed in the laboratory to see how much of nutrients is taken up by the crop. And these are again indicator of the how much we have applied, how much has been. ಜೈವಿಕ ವಿಜ್ಞಾನ ವಿಭಾಗದ ಅಧ್ಯಕ್ಷೆ ಪ್ರೊಫೆಸರ್ ತಾರಾವತಿ ಎನ್ಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಮಣ್ಣಿನ ದಿನಾಚರಣೆಯ ಅಂಗವಾಗಿ ಮಣ್ಣು ಸಂರಕ್ಷಣೆ ಕುರಿತು ಚಿತ್ರಕಲಾ ಸ್ಪರ್ಧೆ ಮತ್ತು ಇದೇ ವಿಷಯದ ಕುರಿತು ಸ್ಲೋಗನ್ ಬರವಣಿಗೆ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಅಂಕಿತಾ BM ಸಂಪನ್ಮೂಲ ವ್ಯಕ್ತಿಗಳನ್ನು ಪರಿಚಯಿಸಿದರು. ಡಾಕ್ಟರ್ ಲವೀನಾ KB ಸ್ವಾಗತಿಸಿದರು. ದೀಪ್ತಿ ಮತ್ತು ಸಮೃದ್ಧಿ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಳ್ಳಾಳ.